ಇದೆ ಅದು ಮಹಾಭಾರತ ಅಂದ್ರೆ ಸುಮಾರು 1,00,000 ಶ್ಲೋಕಗಳನ್ನು ಒಳಗೊಂಡಿರುವಂತ ಮಹಾಕಾವ್ಯ ಅದು. ಅಂಥದ್ದನ್ನ ಕನ್ನಡದಲ್ಲಿ ಬರೆದಿಲ್ಲ. ಕಥೆ ಪಿಡಿದಾದೊಡಂ ಕಥೆಯ ಮೈಗಡಲಿಯೇ ಮುಂ ಸಮಸ್ತ ಭಾರತವನ್ ಅಪೂರ್ವವಾಗಿ ಸೆಲೆಪೇಳಿದ ಕವೀಶ್ವರರಿಲ್ಲ. ಪೇಳೊಡೆ ಪಂಪನೆ ಪೇಳುಗುಮೆಂದು ವಿಭುಧರ್ ಪೇಳಿದರೆ ಹೇಳಿದನಿ ಮಹಾಪ್ರಬಂಧಮಂ ಅಂತ ಅಂತ ಕಾವ್ಯದಲ್ಲಿ ಹೇಳ್ಕೊಳ್ತಾನೆ. ಮುಂಸ ಕಥೆ ಪಿಡಿದಾದೊಡಂ, ಕಥೆ ಬಹಳ ದೊಡ್ಡದು, ಇಷ್ಟು ದೊಡ್ಡದು. ಕಥೆಯ ಮೈಗಡಲಿಯದೆ, ಅದು ಹಾಳಾಗಿ ಹೋಗಬಾರ್ದು, ಅದರ ಅರ್ಥ ಕೆಡಬಾರ್ದು. ಮೈಗಡಲಿಯದೆ ಮುಂ ಸಮಸ್ತ ಭಾರತವನ್ ಅಪೂರ್ವವಾಗಿ ಸೆಲೆಪೇಳಿದ ಕವೀಶ್ವರರಿಲ್ಲ. ಪೇಳೊಡೆ ಪಂಪನೆ ಪೇಳ್ಗುಂ ಎಂದು ವಿಭುಧರ್ ಪೇಳಿದರೆ ಪೇಳಿದನಿ ಮಹಾಪ್ರಬಂಧಮಂ. ಅವತ್ತಿನ ಕನ್ನಡ ನಾಡಿನ ಬುದ್ಧಿವಂತರೆಲ್ಲರೂ ಒಂದು ತೀರ್ಮಾನಕ್ಕೆ ಬಂದ್ರಂತೆ. ಏನು ತೀರ್ಮಾನ ಅದು ಅಂತಂದ್ರೆ, ಇಂಥ ಮಹಾಕಾವ್ಯವನ್ನ ಕನ್ನಡಕ್ಕೆ ಯಾರಾದ್ರೂ ಹೇಳ್ಬೋದು ಅಂದ್ರೆ ಅದು ಪಂಪ ಮಾತ್ರ ಹೇಳ್ಬೋದು ಅಂತೇಳಿ ಅವತ್ತಿನ ಕಾಲದ ಬುದ್ಧಿಜೀವಿಗಳೆಲ್ಲ ಬಂದು ನನಗೆ ಹೇಳಿದಾಗ ನಾನು ಈ ಮಹಾಕಾವ್ಯವನ್ನು ಹೇಳಿದೆ ಅಂತ ಹೇಳ್ತಾರೆ. ಅದಕ್ಕಾಗಿ ಆತನಿಗೆ ಪ್ರಶ್ನೆಯನ್ನು ಕೇಳಿದ ಅವತ್ತಿನ ಬುದ್ಧಿವಂತರೆಲ್ಲರೂ. ರಾಜ ಅನ್ಕಂಡ ನಾನು